ಗುರು ಇವತ್ತು ವೆಸ್ಟ್ ಇಂಡೀಸ್ ಅವರು ಯಾರು ಜಾಸ್ತಿ ಸಿಕ್ಸ್ ಹೊಡಿತಾರೆ ಅಂತ ಕಾಂಪಿಟೇಷನ್ ಇಟ್ಕೊ ಬಂದ್ ಆಡ್ದಂಗಿತ್ತು. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗುರು, ವೆಸ್ಟ್ ಇಂಡೀಸ್ ವರ್ಸಸ್ ಜಿಂಬಾಬ್ವೆ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ ಸುಸ್ವಾಗತ. ಗುರು, ನಾನು ಜಿಂಬಾಬ್ವೆ ಅವರು ಬರೀ 107 ರನ್ ಇಂದ ಸೋಲ್ತಾರೆ ಅಂತ ಎಲ್ಲ ಅನ್ಕೊಂಡಿರ್ಲಿಲ್ಲ. ಇನ್ನು ತುಂಬಾ ಜಾಸ್ತಿ ರನ್ ಇಂದಾನೆ ಸೋಲ್ತಾರೆ ಅಂತ ಅನ್ಕೊಂಡೆ. ಬಟ್ ಕೊನೆಯಲ್ಲಿ ಇವಾನ್ಸ್ ಅವರು ಗುರು ಒಂದು ಒಳ್ಳೆ ಎಂಟರ್ಟೈನಿಂಗ್ ನಾಕ್ ನ ಆಡಿದ್ರು. ನಂಬರ್ 8 ಪ್ಲೇಯರ್ ಅದೇ ನೋಡಿ ಗುರು, ಹೈಯೆಸ್ಟ್ ರನ್ಸ್ ಅಂದ್ರೆ ಟೀಮ್ ಅಲ್ಲೇ ಯಾವ ರೇಂಜ್ ಡೌನ್ ಫಾಲ್ ಆಗಿದೆ ಅಂತ ಗೊತ್ತಾಗತ್ತೆ ನೋಡಿ ಗುರು. 103 ರನ್ಗೆ 9ನೇ ವಿಕೆಟ್ ಬೀಳ್ತು. ಆಮೇಲೆ 147ಕ್ಕೆ 10ನೇ ವಿಕೆಟ್ ಬೀಳ್ತು. ಬರೋಬ್ಬರಿ 44 ರನ್ಗಳ ಪಾರ್ಟ್ನರ್ಶಿಪ್. ಲಾಸ್ಟ್ ವಿಕೆಟ್ ಕ್ರೇಜಿ ಅಲ್ಲ ಗುರು. ನಾನು ಇವಾನ್ಸ್ ಅವ್ರು ಅಷ್ಟು ಹೊಡಿತಾರೆ ಗುರು ಅಂತ ಯಾರು ಗುರು ಅನ್ಕೋತಾರೆ ಇವಾನ್ಸ್ ಅವ್ರು ಅಷ್ಟು ಹೊಡಿತಾರೆ ಅಂತ. ಯಪ್ಪ, ವೆಸ್ಟ್ ಇಂಡೀಸ್ ಅವ್ರ ಗುರು ಹೋಪ್ ಮತ್ತೆ 4 ಡೇ ಅವ್ರು ಆಡಿರೋದೇ ಒಂದ್ ಬಾಲ್ ಬಿಡಿ. ಇವ್ರಿಬ್ರು ಬಿಟ್ರೆ ಎಲ್ಲರೂ ಸಿಕ್ಸ್ ಹೊಡ್ತಿದ್ದಾರೆ. ಹೋಪ್ ಯಾಕೋ ಒಂದ್ ಸ್ವಲ್ಪ ಕೆಳಗಡೆ ಆಡಕ್ ಟ್ರೈ ಮಾಡ್ತಿದ್ರು. ಇಲ್ಲಾಂದ್ರೆ ಅವ್ರು ಇನ್ನೊಂದ್ ಸ್ವಲ್ಪ ತಾಡಿದ್ರೆ ಎಲ್ಲ ಸಿಕ್ಸ್ ಹೊಡಿತಾ ಇದ್ರು ಗುರು. ಬ್ರಿಂಗ್ ಅವ್ರ ಗುರು ಬೇಗನೆ ಔಟ್ ಆಗ್ತಾರೆ. 9 ರನ್ ಹೊಡೆದಿದ್ದಾರೆ ಗುರು. ಇವರು 1 6 ಹೊಡೆದಿದ್ದಾರೆ. ಇವರು ಬೇಗನೆ ಔಟ್ ಆಗ್ತಾರೆ. ಆಮೇಲೆ ಓಪು ಮತ್ತೆ ಎಟ್ಮೈರ್ ಒಂದ್ ರೇಂಜ್ ಪಾರ್ಟ್ನರ್ಶಿಪ್ ಬರುತ್ತೆ. ಎಟ್ಮೈರ್ ಅಟ್ಯಾಕಿಂಗ್ ಕ್ರಿಕೆಟ್ ನೇ ಆಡ್ತಿರ್ತಾರೆ. ಎಟ್ಮೈರ್ ಅವರು 9 ರನ್ ಮತ್ತೆ ಟೀಮ್ದು 26 ರನ್ ಆಗಿರತ್ತಲ್ಲ, ಅವಾಗ ಕ್ಯಾಚ್ ನ ಕೊಡ್ತಾರೆ ಗುರು. ಆ ಕ್ಯಾಚ್ ನ ಬಿಟ್ಟು ಬಿಡ್ತಾರೆ. ಯಾಕಡ ಅದು ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾಚ್ ಅಡ. ಎಟ್ಮೈರ್ದು ಕ್ಯಾಚ್ ಯಾವ್ದಾದ್ರು ಬಿಡ್ತಾನ ಗುರು, ಬಟ್ ಬಿಡ್ತಾರೆ. ಆಮೇಲೆ ನಮ್ಮ ಎಟ್ಮೈರ್ ಅವ್ರದ್ದು ರುದ್ರ ತಾಂಡವ ಶುರು ಆಗತ್ತೆ ಗುರು. ಹಬ್ಬರಿಸಿ ಬೊಬ್ಬಿರ್ದು ಬಿಡ್ತಾರೆ ಸ್ಟೇಡಿಯಂ. ಏನ್ ಹಿಂಗ್ ಹೊಡೆದ್ ಎಲ್ಲ ಆಗ್ತಾರೆ ಗುರು. ಪಾಪ ಬೌಲರ್ಸ್ ಕೇಳ್ತಾರೆ, ನಾವು ಅರ್ಥ ಮಾಡ್ಕೋಬೇಕು. ಲೆಕ್ಕದಲ್ಲಿ ಇದು ಒಂದ್ ವೇ ಹೋಗ್ತಿರತ್ತೆ. ಓಪ್ ಅವ್ರು ನಿಧಾನ ಕಾಡ್ತಿರ್ತಾರೆ. ಈ ಕಡೆಯಿಂದ ಮಾತ್ರ ಫುಲ್ ಒಂದ್ ವೇಲೆ ಹೋಗ್ತಾ ಇರೋದು. ಏನು ಗುರು, ಎಲ್ಲ ಹಿಂಗೆ ಹೋಗ್ತಾನೆ ಇದೆ ಗುರು. ಸರಿದಾ ಯಪ್ಪ, ಏನು ಮಾಡಕ್ಕಾಗಲ್ಲ. ಇವತ್ತು ನಮ್ಮ ಜಿಂಬಾಬ್ವೆ ಅವರು ಶಾರ್ಟ್ ಬಾಲ್ ನ ತುಂಬಾ ಟ್ರೈ ಮಾಡಿದ್ದಾರೆ. ಬಟ್ ಆಮೇಲೆ ಸ್ವಲ್ಪ ಕಮ್ಮಿ ಮಾಡ್ತಾರೆ ಗುರು. ಕಿಂಗ್ ಅವ್ರು ಹಂಗೆ ಔಟ್ ಆಗ್ತಾರೆ, ಬಟ್ ಅದು ವರ್ಕೌಟ್ ಆಗಲ್ಲ. ಆಮೇಲೆ ಹೋಪ್ ಅವ್ರದ್ದು ವಿಕೆಟ್ ಹೋದ್ಮೇಲೆ ಇವ್ರದ್ದು ಮತ್ತೆ ಪೋವೆಲ್ ಅವ್ರದ್ದು ಅದ್ಭುತವಾಗಿ ಪಾರ್ಟ್ನರ್ಶಿಪ್ ಬರುತ್ತೆ. ಸಖತ್ ಪಾರ್ಟ್ನರ್ಶಿಪ್ ಗುರು. ಇವ್ರು ಪೋವೆಲ್ ಅವ್ರು ಹೊಡಿತಿದ್ರ ಗುರು. ಅವರು ಬಾಲ್ ಏನಾದ್ರು ಪೀಸ್ ಆಗತ್ತ ಅದ ರೇಂಜ್ ಹೊಡಿತಿರ್ತಾರೆ. ಏನಾದ್ರು ಬಾಲ್ ಪೀಸ್ ಆಗೋಯ್ತಾ ಅಂತ ಅವ್ರ ಜೊತೆ ಚೆಕ್ ಮಾಡ್ಬೇಕು ಗುರು. ಪೋವೆಲ್ ಅವ್ರು ಆಡ್ತಿದಾಗ ಅಷ್ಟೇ. ಏನ್ ಗುರು ಅದು ಸ್ಲ್ಯಾಪ್ಗಳು ಒಳ್ಳೆ ರಪ್ ಅಂತ ಕೆಪಲ ಹೊಡಿತಾರಲ್ಲ, ಆ ರೇಂಜ್ ಬಾಲ್ ಹೊಡಿತಾರೆ. ಒಂದ್ ಅಜ್ಜಿ ಬಾಲ್ ದಂಡಿಸ್ಬಿಡ್ತಾರೆ. ಪಾಪ ನಮ್ಮ ಸಿಕಂದರ್ ರಾಜಾ ಜಿಂಬಾಬ್ವೆ ಕ್ಯಾಪ್ಟನ್ ಅವ್ರಿಗೂ ಸಹ ಏಟ್ ಆಯ್ತು. ಕ್ಯಾಚ್ ನ ತೊಗೊಳಕ್ ಹೋಗ್ತಾರೆ, ಎಡದ ಕೈಗೆ ಸರಿಯಾಗಿ ಬೀಳುತ್ತೆ. ಅದಕ್ಕೇನು ಕೈ ಹಾಕುದ್ರು ಗುರು ಅಂತಾರೆ. ನಿಂಗೆ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ಗುರು. ಅದಕ್ಕೆಲ್ಲ ಕೈ ಹಾಕ್ತಾರ ಗುರು. 2 ರನ್ ತಡೆದಿರ್ಬೋದು, ಬಟ್ ಅದಕ್ಕೆಲ್ಲ ಕೈ ಹಾಕೋದಲ್ಲ ಅದು. ಯಾಕಪ್ಪ ಕೈಯೇ ಇಂಜುರಿ ಆದ್ರೆ ಏನ್ ಆಡಕ್ ಆಗತ್ತೆ ಗುರು, ಅಲ್ವಾ? ಅದೊಂದ್ 4 ಆದ್ರೂ ಬೇಕಾದ್ರೆ ನೆಕ್ಸ್ಟ್ ಬಾಲ್ ಏನಾದ್ರು ಮಾಡಿ ಕಂಟ್ರೋಲ್ ಮಾಡ್ಕೋಬಹುದು. ಬಟ್ ಕೈಗೆಲ್ಲ ಇಂಜುರಿ ಆದ್ರೆ ಅವರೇ ಒನ್ ಆಫ್ ದ ಮೇನ್ ಪ್ಲೇಯರು, ಕ್ಯಾಪ್ಟನ್. ಆ ತರ ಎಲ್ಲ ಆದ್ರೆ ಏನ್ ಮಾಡಕ್ ಆಗತ್ ಗುರು. ಅದೇನಕ್ಕೆ ಕೈ ಹಾಕೋದ್ರೆ ಗೊತ್ತಿಲ್ಲ. ನಾನು ಎಟ್ಮೈರ್ ಅವರು ಸೆಂಚುರಿ ಹೊಡೆದು ಬಿಡ್ತಾರೆ ಗುರು ಅಂತಾನೆ ಅನ್ಕೊಂಡಿದ್ದೆ. ಎಟ್ಮೈರ್ ಅವ್ರು ಆಡ್ತಿದ್ ನೋಡಿ. ಅವ್ರು ಔಟ್ ಆಗಿದ್ ಬಂದು 14.3 ಓವರ್ ನಲ್ಲಿ 176 ರನ್ ಆಗ್ಲೇ ವೆಸ್ಟ್ ಇಂಡೀಸ್ ಅವ್ರು ಹೊಡೆದಿರೋ. ನಾನೊಂದು 270 280 ಆ ರೇಂಜ್ ಲೆಕ್ಕ 120 ಹೊಡಿತಾರೆ. ಎಟ್ಮೈರ್ ಹೊಡಿತಿದ್ ಹೆಂಗೆ ಆಗಿತ್ತು ಗುರು. ಅವ್ರು ಮತ್ತೆ ಇನ್ನೊಂದ್ಸತಿ ಕ್ಯಾಚ್ ಬಿಡ್ತಾರೆ. ಜಿಂಬಾಬ್ವೆ ಅವ್ರಿಗೆ ಗುರು ಅಂಡರ್ ಲೈಟ್ಸ್ ಅಲ್ಲಿ ಆಡಿ ಅಷ್ಟು ಅಭ್ಯಾಸ ಇಲ್ಲ. ಸರಿನಾ? ಯಾಕಪ್ಪ ಅಂದ್ರೆ ಇವಾಗ ಯಾವ್ಯಾವ ಕಂಪ್ನಿ ಕ್ರಿಕೆಟ್ ಆಡ್ತಾ ಇದಾವೆ, ಸ್ವಲ್ಪ ಡೆವಲಪ್ ಆಗಿರಲ್ಲ. ಆ ಕಂಟ್ರಲ್ಲಿ ಇದು ಪವರ್ ಬಿಲ್ ಸಕ್ಕತ್ತಲ್ಲ ಬರತ್ತಲ್ಲ ಗುರು. ಆದ್ರಿಂದ ಅಲ್ಲಿ ಇರ್ತಾವಲ್ಲ ಗುರು ಈ ಬೋರ್ಡ್ಗಳು, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಮಾರ್ನಿಂಗ್ ಮ್ಯಾಚಸ್ ನ ಆಡಿಸ್ತಾರೆ, ಅಂದ್ರೆ ಡೇ ಮ್ಯಾಚಸ್ ಆಡಿಸ್ತಾರೆ. ನೈಟ್ ಮ್ಯಾಚಸ್ ನ ಅವ್ರಿಗೆ ಆಡ್ಸಕ್ ಹೋಗಲ್ಲ. ಇದೇ ಮೇಜರ್ ಪ್ರಾಬ್ಲಮ್ ಗುರು ಈ ತರ ಒಂದೊಂದು ಟೀಮ್ಗಳೇ. ಅದರಿಂದ ನೈಟ್ ಅಲ್ಲಿ ಗುರು ಬಾಲ್ ಸ್ಪೀಡ್ ಆಗಿ ಬರತ್ತಲ್ಲ ಮೇಲಿಂದ, ಅದನ್ನ ಗೇಜ್ ಮಾಡಕ್ ಆಗಲ್ಲ ಎಷ್ಟ್ರಲ್ಲಿ ಬರ್ತಾ ಇದೆ ಅಂತ. ಅದ್ರಲ್ಲಿ ಒಂಚೂರು ಎಡ್ವರ್ಟ್ ಮಾಡ್ಕೋತಾರೆ. ಈ ತರ ಹಾಗೆ ಆಗತ್ತೆ. ಏನು ಮಾಡಕ್ ಆಗಲ್ಲ. ಸರಿ, ಏನಾದ್ರು ಮಾಡ್ಬೇಕು ಗುರು ನಮ್ಮ ICC ಅವರು ಅಷ್ಟೇ. ಆಮೇಲೆ ಗುರು ಇನ್ ಹೋಲ್ಡರ್ ಅವರು, ಶೆಫರ್ಡು ಎಲ್ಲ ಬಂದ್ ಸರಿಯಾಗಿ ಹೊಡಿತಾರೆ ನೋಡಿ ಗುರು. ಮತ್ತೆ ರೂದರ್ ಫೋರ್ಡ್ 13 ಬಾಲ್ 31, ಶೆಫರ್ಡ್ ಅವ್ರು 10 ಬಾಲ್ 20. ನಮ್ ಜೇಸನ್ ಹೋಲ್ಡರ್ ಅವ್ರು 6 ಹೊಡಿತಿದ್ರೆ ಗುರು. ಏನ್ ಆರಾಮ್ಸಾಗಿ ಹೊಡಿತಿದಾರಲ್ಲ ಗುರು ಅಂತ ಅನ್ಸುತ್ತೆ. ಸುಮ್ನೆ ಹಿಂಗ್ ಅಂತಾರ ಗುರು, ಅದು 6. ನಾವು ಎಷ್ಟು ಬಾಲ ಕೊಟ್ಬಿಡಿದ್ರು ಹೋಗಲ್ಲ. ಅದು ನಾವ್ ಇಂಡಿಯನ್ಸ್ ಹೊಡಿತಿದ್ದಾಗ ಏನ್ ಗುರು ಇಷ್ಟೆಲ್ಲ ಫೋರ್ಸ್ ಆಗ್ತಿದೀವಿ ಅಂತ ಅವ್ರು ಸುಮ್ನೆ ಹೊಡಿತಾರೆ ಗುರು. ಆ ರೇಂಜ್ 6 ಹೋಗತ್ತೆ. ಬಟ್ ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ನನ್ನ ಪ್ರಕಾರ ಇವತ್ತು ಮ್ಯಾಚ್ ಫುಲ್ ಎಂಜಾಯ್ ಮಾಡ್ತಾ ಇದ್ರು ಗುರು. ಶಿಮ್ರಾನ್ ಎಟ್ಮೈರ್ ಅವ್ರು ಔಟ್ ಆದಾಗ ಅಷ್ಟು ಬೇಜಾರಿರ್ಲಿಲ್ಲ. 85 ರನ್ ಹೊಡೆದಿರೋ ನನ್ ಕೆಲಸ ನಾನು ಮಾಡಿದೀನಿ ಗುರು, ಸೆಂಚುರಿ ಮಿಸ್ ಆಯ್ತು ಅಂತ ಮುಕ್ತದಲ್ಲಿ ಒಂಚೂರು ರಿಗ್ರೆಟ್ ಕಾಣ್ತಿರ್ಲಿಲ್ಲ ಗುರು. ಮತ್ತೆ ಅವ್ರ ಕೋಚ್ ಡರೆನ್ ಸಾಮಿ ಅವರು ಸಹ
ಸಖತ್ ಫುಲ್ ಹ್ಯಾಪಿ ಆಗಿದ್ರು. ಅವ್ರ ಹ್ಯಾಪಿ ಫೇಸಸ್ ನೋಡಕ್ಕೆ ಒಂಥರ ಖುಷಿ ಆಗತ್ತೆ ಗುರು. ಅವರು 2 ವಿಕೆಟ್, ಮುಜರ್ಬಾನಿ ಅವ್ರ 2 ವಿಕೆಟ್, ಎವಾನ್ಸ್ ಅವ್ರ ಒಂದು, ಕ್ರೇಮರ್ ಅವ್ರ ಒಂದು, ಇವತ್ತು ಸಿಕಂದರ್ ರಾಜಾ ಗುರು ಹೊಡೆಸ್ಕೊಬಿಡ್ತಾರೆ ಗುರು. ನೋಡಿ ಗುರು 3 ಓವರಿಗೆ 52. ಮೈನ್ ಹೊಡಿಯೋದೇ ಅವ್ರಿಗೆ ಬಂದು ನಮ್ಮ ಎಟ್ಮೈರ್ ಅವ್ರು ಇವ್ರನ್ನ ಟಾರ್ಗೆಟ್ ಮಾಡ್ಬಿಡ್ತಾರೆ. ಆ ರೇಂಜ್ ಹೊಡಿತಿರ್ತಾರೆ, ಯಾವ್ಯಾವ ತರದ ಬೌಲಿಂಗ್ ಮಾಡ್ತಾರೆ. ಇದು ದೋಸೆ ಹೊಯ್ಯೋದು ಅಂತಾರ ಗುರು, ಆ ತರ ಎಲ್ಲ ಮಾಡ್ತಾರೆ. ಬಟ್ ಏನು ಮಾಡಕ್ಕಾಗಲ್ಲ, ಅದು ವರ್ಕೌಟ್ ಆಗಲ್ಲ. ಎಟ್ಮೈರ್ ಅವ್ರು ಎಲ್ಲಾರು ಹೊಡೆದು ಅದೇ 6 ಹೊಡಿಯೋ ಕಾಂಪಿಟೇಷನ್ ಅನ್ನಲ್ಲ. ಆ ರೇಂಜ್ ಹೊಡೆದ್ರೆ ಏನ್ ಗುರು ಮಾಡಕ್ಕಾಗತ್ತೆ ನಮ್ ಜಿಂಬಾಬ್ವೆ ಅವರು. ನಾನು ಈ ಟಾರ್ಗೆಟ್ ಅವ್ರು ನೋಡಿದ ತಕ್ಷಣ ಜಿಂಬಾಬ್ವೆ ಅವ್ರಿಗೆ ಎಲ್ಲಾ ಕಡೆನೂ ಒದ್ದೆ ಆಗ್ಬಿಟ್ಟಿರತ್ತೆ. ಹೆಂಗ್ ಗುರು ಹೊಡಿಯೋಣ, ಈ ದೊಡ್ಡ ಟಾರ್ಗೆಟ್ ಇಷ್ಟು ಹೊಡಿಯಕ್ ಆಯ್ತದ, ಸುಮ್ನೆ ವಿನ್ ಡಿಕ್ಲೇರ್ ಕೊಟ್ಬಿಡುವ ಅಂತ ಎಲ್ಲ ಥಿಂಕ್ ಮಾಡಿರ್ತಾರೆ ಅಂತ ಗೊತ್ತಿರಿ. ವಿನ್ ಡಿಕ್ಲೇರ್ ಏನ್ ಥಿಂಕ್ ಮಾಡಿರಲ್ಲ. ಬಟ್ ಇದು ನಮ್ ಕೈಲಿ ಆಗಲ್ಲ ಗುರು. ಅಣ್ಣ ನಮ್ ಕೈಲಿ ಆಯ್ತಿಲ್ಲ, ಬಿಟ್ಬಿಡಿ ಅಣ್ಣ ಅಂತಾರಲ್ಲ, ಆ ರೇಂಜಿಗೆ ನಮ್ ಜಿಂಬಾಬ್ವೆ ಅವ್ರಿಗೆ ಫೀಲ್ ಅಂತೂ ಪಕ್ಕ ಆಗಿರತ್ತೆ. ಗುರು ಇವತ್ತು ಎಲ್ಲೂ ಸಹ ಕೊನೆಯಲ್ಲಿ ಬಂತಲ್ಲ ಗುರು, ಅದೇ ಒಂಥರ ಹೋಪ್ ಪಾರ್ಟ್ನರ್ಶಿಪ್ ಗುರು. ಇವಾನ್ಸ್ ಅವರು ಮತ್ತೆ ನಮ್ಮ ಗ್ರಾವ ಅವ್ರು ಆಡಿದ್ದು ಬಿಟ್ರೆ ಇನ್ನೆಲ್ಲೂ ಸಹ ನನಗೆ ಹೋಪೇ ಬರ್ಲಿಲ್ಲ. ಸ್ಟಾರ್ಟಿಂಗ್ ಒಂದು 20 ರನ್ ಪಾರ್ಟ್ನರ್ಶಿಪ್ ಬರದೆ ಸ್ಟಾರ್ಟಿಂಗ್ ಇವರು ಸಹ ಸಖತ್ತಾಗಿ ಆಡ್ತಾರೆ ಗುರು. ಮರುಮನಿ ಅವರು, ಬೆನ್ನೆಟ್ ಅವ್ರು ನೋಡಿ ಇವರು ಇಲ್ಲಿವರೆಗೂ ಔಟೇ ಆಗಿರ್ಲಿಲ್ವಂತೆ. ಇವರು ಔಟ್ ಆಗ್ತಾರೆ ಅಂದ್ರೆ ಇಲ್ಲಿವರೆಗೂ ಅವ್ರದ್ದು ಅವರೇಜ್ ಇನ್ಫಿನಿಟಿ ಐತೆ. ಯಾಕಂದ್ರೆ ಗ್ರೂಪ್ ಸ್ಟೇಜ್ ಅಲ್ಲಿ 1 ಮ್ಯಾಚ್ ಅಲ್ಲಿ ಔಟ್ ಆಗಿರ್ಲಿಲ್ಲ. ಬಟ್ ಈ ಮ್ಯಾಚ್ ಅಲ್ಲಿ ಸ್ವಲ್ಪ ಪ್ರೆಷರ್ ಒಳಗಾಗಿದ್ರು ಗುರು. ಮತ್ತೆ ಇವತ್ತು ಅಕೀಲ್ ಹುಸೇನ್ ಮತ್ತೆ ಮೋಟಿ, ನನಗ್ ಮೋಟಿ ಅವ್ರ ಬೌಲಿಂಗ್ ಮಾತ್ರ ಸಖತ್ ಇಷ್ಟ ಆಯ್ತು ಗುರು. 3 ಕ್ಲಿಯರ್ ಬೋಲ್ಡ್ ಗುರು. ಏನ್ ಬೌಲಿಂಗ್ ಅಲ್ವಾ ಅದು, ಬೋಲ್ಡ್ ಗುರು. ಅದು ಆಫ್ ಸ್ಟಂಪ್ ವಿಕೆಟ್ ಎಗರುತ್ತಾ ಇದೆ. ಏನ್ ಡ್ರಿಫ್ಟ್, ಏನ್ ಲೈನು, ಲೆಂತ್, ಕಂಟ್ರೋಲ್ ಅಷ್ಟೆಲ್ನೂ ಇಲ್ಲ ಅಂದ್ರೆ ಆತರ ಬೌಲಿಂಗ್ ಮಾಡಕ್ ಚಾನ್ಸೇ ಇಲ್ಲ. ಯಪ್ಪ ಏನ್ ಬೌಲಿಂಗ್ ಗುರು. ಮತ್ತೆ ಅಕೀಲ್ ಹುಸೇನ್ ಅವರು ಪವರ್ ಪ್ಲೇಯರ್ ಚೆನ್ನಾಗೇ ಮಾಡಿದ್ರು. ಬಟ್ ಮೋಟಿ ಅವ್ರ ಬೌಲಿಂಗ್ ತುಂಬಾ ಇಷ್ಟ ಆಯ್ತು ಗುರು. ಬಟ್ ಇವತ್ತು ಮತ್ತೆ ನಮ್ಮ ಶ್ರಾನ್ ಎಟ್ಮೈರ್ ಅವ್ರು 2 ಕ್ಯಾಚಸ್ ನ ತಗೋತಾರೆ ಇವರು. ಬರ್ಲ ಅವರು ಮತ್ತೆ ನಮ್ಮ ಮರುಮಾನಿ ಅವ್ರದ್ದು ತಗೋತಾರೆ ಇವರು. ಆಮೇಲೆ ಗುರು ಇನ್ಯಾರು ಅಷ್ಟು ಆಡಲ್ಲ ಗುರು. ಇನ್ನು ಮುನ್ಯೋಂಗ್ ಅವ್ರು ಏನೋ ಒಂದಿಷ್ಟ ಆಡ್ತಾರೆ. ಅವರು ಮೋಟಿ ಅವ್ರಿಗೆ ಹೊಡಿಯಕ್ ಹೋಗಿ ಔಟ್ ಆಗ್ತಾರೆ. ಅವ್ರ ಹ್ಯಾಟ್ರಿಕ್ ಬೇರೆ ಇರುತ್ತೆ, ಬಟ್ ಹ್ಯಾಟ್ರಿಕ್ ಆಗಲ್ಲ. ಮೋಟಿ ಅವ್ರಿಗೆ 5 ವಿಕೆಟ್ ಸಿಗೋ ತರನೇ ಬೌಲಿಂಗು. ಕೊನೆಯಲ್ಲಿ ಗುರು ನಮ್ಮ ಕ್ರೀಮರ್ ಅವರು ಔಟ್ ಆಗ್ಬಿಡ್ತಾರೆ. ಜೇಸನ್ ಹೋಲ್ಡರ್ ಅವರಿಗೆ ಕಾಟನ್ ಬೋಲ್ಡ್ ಏನ್ ಆರಾಮ್ಸಾಗಿ ತಗೋತಾರೆ. ಮತ್ತೆ ಬ್ಲೆಸ್ಸಿಂಗ್ ಮುಜರ್ ಬಾನಿ ಅವ್ರ ಅಕೀಲ್ ಹುಸೇನ್ ಅವ್ರು ಹೊಡಿಯಕ್ ಹೋಗಿ ಶರ್ಮಾರಿ ಜೋಸೆಫರ್ಗೆಲ್ ಕಟ್ ಔಟ್ ಆಗ್ತಾರೆ. ಕೊನೆಯಲ್ಲಿ ಗುರು ನಮ್ಮ ಇವಾನ್ಸ್ ಅವ್ರ ಕಾಂಟ್ರಿಬ್ಯೂಷನ್ ಒಂದ್ ಸೆಲ್ಯೂಟ್ ಹೊಡಿಲೇಬೇಕು. ಯಾರು ಒಂಥರ ಹೆಲ್ಪ್ ಮಾಡಿದ್ರು ಅಂತಾನೆ ಹೇಳ್ಬೋದು ಎಲ್ಲಾ ಟೀಮ್ಗಳಿಗೂ ಒಂಥರ. ಇಲ್ಲ ಅಂದ್ರೆ ನಮ್ ವೆಸ್ಟ್ ಇಂಡೀಸ್ ಅವ್ರು ಹೆವಿ ರನ್ ರೇಟ್ ಅಲ್ಲಿ ಈ ಒಂದು ಮ್ಯಾಚ್ ನ ಗೆದ್ಬಿಟ್ಟಿರ್ತಾರೆ. ಬಟ್ ಇವಾನ್ಸ್ ಅವ್ರಿಗೆ ಒಂದ್ ಸೆಲ್ಯೂಟ್ ಹೊಡಿಲೇಬೇಕು ಗುರು. ಒಂಥರ ಕೊನೆಯಲ್ಲಿ ಎಂಟರ್ಟೈನಿಂಗ್ ಇನ್ನಿಂಗ್ಸ್ ಆಡಿದ್ರು. ಇವಾನ್ಸ್ ಅವ್ರು ಯಾರು ಗುರು, ಒಳ್ಳೆ ಒಂದ್ ರೇಂಜ್ ಹಿಂದೆ ಫೈನ್ ಲೆಗ್ ನ ಹಿಂದೆ ಕಳಿಸ್ಬಿಟ್ಟಿದ್ರು. ಓಲ್ಡರ್ ಹೊಡೋರು ಒಂಥರ ಓಕೆ, ಏನೋ ಒಂದ್ ಸ್ವಲ್ಪ ಪೇಸ್ ಇಲ್ಲ ಹೊಡೋರು ಅಂತ ಅಂದ್ರೆ ಇವ್ರು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಪಕ್ಕಾ ಮೇಲೆ ಕಳಿಸ್ಲೇಬೇಕು. ನಂಬರ್ 8ನೇ ಬ್ಯಾಟ್ಸ್ಮನ್ ಇವಾನ್ಸ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಬಂದಿದ್ದು. ಆ ರೇಂಜ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಂದ್ರೆ ಒಂಥರ 360 ಡಿಗ್ರಿ ಪ್ಲೇಯರ್ ಅವರು ಹಿಂದೆ ಆಡ್ತಿದ್ರು, ಸರಿಯಾಗಿ ಮೀಟ್ ಮಾಡ್ತಿದ್ರು, ಸರಿಯಾಗಿ ಆಚೆನೆ ಹೊಡೀತಿದ್ರು. ಸುಮ್ನೆ ಹತ್ರ ಹೊಡಿತಿರ್ಲಿಲ್ಲ, ಹೊಡೋ ಅವನಜ್ಜಿ ದೂರನೇ ಹೊಡಿಯೋದು ಅಂತ ಡಿಸೈಡ್ ಮಾಡ್ಕೊ ಬಂದಿದ್ರು ಅನ್ಸುತ್ತೆ ಇವಾನ್ಸ್ ಅವರು. ಇವ್ರನ್ನ ನೆಕ್ಸ್ಟ್ ಮ್ಯಾಚ್ ಐ ಹೋಪ್ ಪ್ರಮೋಟ್ ಮಾಡ್ತಾರೆ ಅಂತ ಅನ್ಕೋತೀನಿ. ಈ ಒಂದು ಮ್ಯಾಚ್ ನ ವೆಸ್ಟ್ ಇಂಡೀಸ್ ಅವರು ಸಲೀಸಾಗಿ ಗೆದ್ದಿದ್ದಾರೆ ಗುರು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಒಂದೊಂದು ಲೈಕ್ ಕೊಡಿರಿ, ಇಲ್ಲಾಂದ್ರೆ ಡಿಸ್ಲೈಕ್ ಏನೋ ಒಂದು ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಏನೋ ಒಂದು ಕಾಮೆಂಟ್ ಮಾಡಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.